ಅಕ್ಷರ ಪ್ರಕರಣ. ಸೂತ್ರ 1 ಅಕ್ಷರ ಮಾಲೆ ಅಥವಾ ವರ್ಣಮಾಲೆ. ವರ್ಣಂಗಳ ಪಾಠಕ್ರಮ. ವರ್ಣವವೃತ ಧಾತ್ರಿಯೊಳ್ ಪ್ರಸಿದ್ಧ ನಿಜದಿಂ ವರ್ಣಗಂಳಕಾರಾದ್ಯಂ ಪೂರ್ಣತೆಯಂ ಪಡೆವುವ ಳಕಾರಂಬರೆಗಂ. ಅನುವಾದ. ಸಮುದ್ರದಿಂದ ಆವೃತವಾದ ಭೂಮಿಯಲ್ಲಿ ಅಕ್ಷರಗಳನ್ನು ಓದುವ ಕ್ರಮ ಸಹಜವಾಗಿ ಪ್ರಸಿದ್ಧವಾಗಿದೆ. ಅಕ್ಷರಗಳು ಅಕಾರದಿಂದ ಮೊದಲಾಗಿ ಲದವರೆಗೆ ಪರಿಪೂರ್ಣತ್ವವನ್ನು ಪಡೆಯುತ್ತವೆ. ಕೇಶಿರಾಜನ ಪ್ರಕಾರ ಅ ಕಾರದಿಂದ ಮೊದಲ್ಗೊಂಡು ಳ ಕಾರದ ವರೆಗಿನ ಅಕ್ಷರಗಳು ಹೀಗಿವೆ: ಅ ಆ ಇ ಈ ಉ ಊ ರು ಋ ಋ ಋ ಎ ಐ ಓ ಔ ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ಣ್ ತ ಥ ದ ಧ ನ್ ಪ ಫ ಬ ಭ ಮ್ ಅಯರ್ ಲಲ್ ವ ಶ ಸ ಹ ಳ್. ಸೂತ್ರ 2 ಸ್ವರಗಳು. ವಿದಿತ ಸಮಾನಂಗಳ ಪೂ ರ್ವದಕ್ಕರಂ ಹ್ರಸ್ವಮದರ ಪರದಕ್ಕರಮಂ ತದು ದೀರ್ಘಮವರ್ಣಂ ಪಿಂ ಗಿದಾ ಸ್ವರ ನಾಮಿಯೆಂದು ಪೇಳಲ್ಪಡೆಗುಂ. ಅನುವಾದ. ಕ್ರಮವಾಗಿ ಆಕಾರದಿಂದ ಮೊದಲಾಗಿ ಔಕಾರದವರೆಗಿನ ಒಟ್ಟು 14 ಅಕ್ಷರಗಳು ಸ್ವರಗಳು. ಅವುಗಳಲ್ಲಿನ ಮೊದಲ 10 ಅಕ್ಷರಗಳು ಸಮಾನ ಸಂಜ್ಞೆಯನ್ನು ಪಡೆಯುತ್ತವೆ. ಆ ಅಕ್ಷರಗಳಲ್ಲಿ ಎರಡೆರಡು ಅಕ್ಷರಗಳು ದೀರ್ಘ ಹಾಗೂ ಹ್ರಸ್ವ ಸ್ವರಗಳಿಂದ ಕೂಡಿದ್ದರೆ ಸವರ್ಣಗಳೆನಿಸುತ್ತವೆ. ಅ ಆ ಇ ಈ ಉ ಊ ರು ಋ ಋ ಋ ಎ ಐ ಓ ಔ. ಇವು 14 ಸ್ವರಸಂಜ್ಞೆ ಅಕ್ಷರಗಳು ಅಥವಾ ಸ್ವರಗಳು. ಅ ಆ ಇ ಈ ಉ ಊ ರು ಋ ಋ ಋ ಈ 10 ಸಮಾನ ಸಂಜ್ಞೆಗಳು. ಸೂತ್ರ 3 ಹ್ರಸ್ವ ದೀರ್ಘ ಹಾಗೂ ಸಂಧ್ಯಕ್ಷರಗಳು. ಕ್ರಮದೆ ಗುರುದೀರ್ಘಮೇಕ ರ ಮುಖ್ಯ ಸಂಧ್ಯಕ್ಷರಂಗಳವು ನಿಜದಿಂ ಹ್ರ ಸ್ವಮದೇಕ ಮಾತ್ರಕಂ ದಿ ರಘಮುಭಯ ಮಾತ್ರಕಂ ತ್ರಿಮಾತ್ರಕಂ ಫ್ಲುತಮಕ್ಕುಂ. ಅನುವಾದ. ಸಂಧ್ಯಕ್ಷರಗಳೆಂದರೆ ಸಂಸ್ಕೃತ ವ್ಯವಹಾರದಲ್ಲಿ ಸಂಧಿಯಾದ ಅಕ್ಷರಗಳು. ಅಕಾರ ಹಾಗೂ ಇಕಾರಗಳು ಕೂಡಿ ಸಂಧಿಯಾದರೆ ಏಕಾರ ಹುಟ್ಟುತ್ತದೆ. ಅಕಾರ ಹಾಗೂ ಏಕಾರಗಳು ಕೂಡಿ ಸಂಧಿ ಯಾದರೆ ಐಕಾರ ಹುಟ್ಟುತ್ತದೆ. ಅಕಾರ ಹಾಗೂ ಉಕಾರ ಕೂಡಿ ಸಂಧಿಯಾದರೆ ಓಕಾರ ಹುಟ್ಟುತ್ತದೆ. ಅಕಾರ ಹಾಗೂ ಓಕಾರ ಕೂಡಿ ಸಂಧಿಯಾದರೆ ಔಕಾರ ಹುಟ್ಟುತ್ತದೆ. ಇವುಗಳಿಗೆ ಉದಾಹರಣೆ ಹೀಗಿವೆ: ಏಕಾರಕ್ಕೆ ಉದಾ ನಿಜ ಇಷ್ಟ ಸಿದ್ಧಿಗಳ್ ಸಮ ನಿಜೇಷ್ಟ ಸಿದ್ಧಿಗಳ್. ಐಕಾರಕ್ಕೆ ಉದಾ ಜ್ಯಾದಿ ಸಮಸ್ತ ಏಕಾಕ್ಷರಂ ಸಮ ಜ್ಯಾದಿ ಸಮಸ್ತೈಕಾಕ್ಷರಂ. ಓಕಾರಕ್ಕೆ ಉದಾ ವಿದಿತ ಉಭಯ ಕತೃಕಂ ಸಮ ವಿದಿತೋಭಯ ಕತೃಕಂ. ಔಕಾರಕ್ಕೆ ಉದಾ ವಿದಿತ ಓಕಾರಂ ಸಮ ವಿದಿತೌಕಾರಂ. ಸಂಧ್ಯಕ್ಷರಗಳು. ಸೂತ್ರ 4 ಬಿಂದುವನುಸ್ವಾರಂ ತಾ ನೆಂದಕ್ಕುಂ ಸೊನ್ನೆ ಮುತ್ತುವೋಲ್ ವೃತ್ತತೆಯಿಂ ಸಂದಿರ್ಪುದಂತದಡಕಿ ಲೊಂದಿರೆ ಮಣಿಗೊಪ್ಪುವೋಲ್ ವಿಸರ್ಗಮೆನಿಕ್ಕುಂ. ಅನುವಾದ. ಸೊನ್ನೆ ಅಥವಾ ಬಿಂದುವೇ ಅನುಸ್ವಾರ. ಒಂದರ ಮೇಲೊಂದು ಬಿಂದು ಅಥವಾ ಅನುಸ್ವಾರ ಬಂದರೆ ಅದುವೇ ವಿಸರ್ಗ. ಅನುಸ್ವಾರಕ್ಕೆ ಉದಾ ಅಂದುಗೆ ಅಂಬಿಕೆ. ವಿಸರ್ಗಕ್ಕೆ ಉದಾ ಅ ಸಂದೇಯಮಿಲ್ಲ ಮೆಚ್ಚಿದೆಂ. ಸ್ವರ ಹಾಗೂ ವ್ಯಂಜನಗಳು. ಸ್ವರಗಳು. ಸೂತ್ರ 5 ಪ್ರಕಟತರ ವ್ಯಂಜನ ಸಂ ಜ್ಞೆ ಕಕಾರದಿನ ಳಕಾರ ಪರ್ಯಂತರ ಪಂ ಚಕ ಪಂಚಕಗಳಿಂ ಪಂ ಚಕಮಕ್ಕುಂ ವರ್ಗಮಂತ್ಯ ವರ್ಣಮವರ್ಗಂ. ಅನುವಾದ. ಕಕಾರದಿಂದ ಮೊದಲಾಗಿ ಲಕಾರದವರೆಗಿನ ವರ್ಣಗಳು ವ್ಯಂಜನಗಳು. ಅವೆಂದರೆ ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ಣ್ ತ ಥ ದ ಧ ನ್ ಪ ಫ ಬ ಭ ಮ್ ಅಯರ್ ಲಲ್ ವ ಶ ಸ ಹ ಳ್. ಈ ವ್ಯಂಜನಗಳಲ್ಲಿ ಕಕಾರದಿಂದ ಮೊದಲಾಗಿ ಮಕಾರದವರೆಗಿನ 5 ವರ್ಣಗಳು ಒಂದೊಂದು ವರ್ಗವಾಗಿ ವರ್ಗೀಯ ವ್ಯಂಜನಗಳೆನಿಸಿಕೊಳ್ಳುತ್ತವೆ. ಇವುಗಳನ್ನು ಸಂಕ್ಷಿಪ್ತವಾಗಿ ಕಚಟತಪವರ್ಗ ಗಳೆಂದು ಕರೆಯಲಾಗುತ್ತದೆ. ಅದು ಹೀಗೆ: ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ಣ್ ತ ಥ ದ ಧ ನ್ ಪ ಫ ಬ ಭ ಮ್. ಈ ಕಚಟತಪವರ್ಗದ ನಂತರ ಬರುವ ಅಕ್ಷರಗಳೇ ಅವರ್ಗೀಯ ವ್ಯಂಜನಗಳು. ಅವುಗಳೆಂದರೆ ಅಯರ್ ಲಲ್ ವ ಶ ಸ ಹ ಳ್. ಸೂತ್ರ 6 ವರ್ಗದ್ವಿತೀಯ ವರ್ಣಂ ವರ್ಗಚತುರ್ಥಾಕ್ಷರಂ ಮಹಾಪ್ರಾಣಮವಂ ಮಾರ್ಗವಿದರ್ ಸಂಖ್ಯೆಯೊಳಂ ಬೋರ್ಗರೆವನುಕೃತಿಯೊಳಂ ಪ್ರಯೋಗಿಸುತ್ತಿರ್ಪರ್. ಅನುವಾದ. 2 ಹಾಗೂ 4ನೆಯ ವರ್ಗದ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು. ಅವೆಂದರೆ 2ನೇ ವರ್ಗದ ಖ ಛ ಟ್ ಥ ಫ ಹಾಗೂ 4ನೆಯ ವರ್ಗದ ಘ ಝ ಡ್ ಧ ಭ. ಈ ಮಹಾಪ್ರಾಣ ಅಕ್ಷರಗಳನ್ನು ಸಂಖ್ಯಾವಾಚಿಗಳಲ್ಲಿಯೂ ಅನುಕರಣ ಶಬ್ದಗಳಲ್ಲಿಯೂ ಪ್ರಯೋಗಿಸುತ್ತಾರೆ. 2 ಮತ್ತು 4ನೆಯ ವರ್ಗದ ಅಕ್ಷರಗಳು ಮಹಾಪ್ರಾಣಗಳಾದರೆ 1 ಮತ್ತು 3ನೆಯ ವರ್ಗದ ಅಕ್ಷರಗಳು ಅಲ್ಪಪ್ರಾಣಗಳಾಗಿವೆ. ಅವೆಂದರೆ ಕ ಚ ಟ್ ಥ ಪ ಗ ಝ ಡ ಧ ಭ. ಸೂತ್ರ 7 ಒಳವು ಮಹಾಪ್ರಾಣಂಗಳ್ ವಿಳಸತ್ಕರ್ನಾಟ ಭಾಷೆಯೊಳ್ ಕೆಲವು ನಿಜೋ ಜ್ವಳಮಾಗಿ ವೃಂಗದಂತ್ಯಂ ಗಳನರಿಯನುನಾಸಿಕಾಖ್ಯಯಂ ತಳೆದಿರ್ಕುಂ. ಅನುವಾದ. ಕನ್ನಡ ಭಾಷೆಯಲ್ಲಿ ಕೆಲವು ಮಹಾಪ್ರಾಣಾಕ್ಷರಗಳು ನಿಜವಾಗಿಯೂ ಪ್ರಕಾಶಮಾನವಾಗಿವೆ. ವರ್ಗದ ಅಂತ್ಯ ಅಕ್ಷರಗಳಾದ ಞ ಞ ಣ ಞಗಳು ಅನುನಾಸಿಕಾಗಳಾಗಿವೆ. ಸೂತ್ರ 8 ತರದಿಂ 14ಕ್ಕುಂ ಸ್ವರಾಮಿರ್ಪತ್ತೈದು ವರ್ಣಮವು ವರ್ಗಂತ ತಪರದೊಂಬತ್ತು ಮವರ್ಗಂ ಪರಿಭಾವಿಸೆ ಯೋಗವಾಹಮವು ನಾಲ್ಕೆ ವಲಂ. ಅನುವಾದ. ಕ್ರಮವಾಗಿ 14 ಅಕ್ಷರಗಳು ಸ್ವರಾಕ್ಷರಗಳು.
25 ಅಕ್ಷರಗಳು ವರ್ಗೀಯ ವ್ಯಂಜನಾಕ್ಷರಗಳು. ವರ್ಗದ ಮುಂದಿನ 9 ಅಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳು. ಯೋಗವಾಹಗಳು 4. ಸೂತ್ರ 9. ತಿಳಿದೇಶೀಯಮವೈದಂ. ಕಳೆ ನೀಂ ರುಲ್ರು ವರ್ಣಶ ಶವಿಸರ್ಗ ಜಿಹ್ವಾಮೂಲೀಯ. ಉಪದ್ಮಾನೀಯ ಕ್ಷಳನಂ. 47 ಶುದ್ಧಗೆ ಅಚ್ಚಗನ್ನಡಕ್ಕಿ ಕ್ರಮದಿಂ. ಅನುವಾದ. ರಳ, ಕುಳ, ಕ್ಷಳ, ಎ, ಓ ಈ 5 ದೇಶೀಯ ಅಕ್ಷರಗಳು. ರುವರ್ಣ, ಲೃವರ್ಣ, ಶಕಾರ, ಶಕಾರ, ವಿಸರ್ಗ, ಜಿಹ್ವಾಮು. ಲೀಯ, ಉಪದ್ಮಾನೀಯ, ಕ್ಷಳಗಳೆಂಬ ಅಕ್ಷರಗಳು ಕನ್ನಡ ದವುಗಳಲ್ಲ. ಆದ್ದರಿಂದ ಇವುಗಳನ್ನು ಕನ್ನಡ ಭಾಷೆಯಿಂದ ಕಳೆಯಬೇಕು. ಈ ರೀತಿಯಿಂದ ಅಚ್ಚಗನ್ನಡಕ್ಕೆ 47 ಅಕ್ಷರಗಳಾಗುತ್ತವೆ. ಕೇಶಿರಾಜನ ಶುದ್ಧಗೆಯ ಪಕ್ಷಿನೋಟ. 1. ಸ್ವರಗಳು 12. ಅ, ಆ, ಇ, ಈ, ಉ, ಊ, ಎ, ಐ, ಓ, ಔ. 2. ವ್ಯಂಜನಗಳು 25. ಕಖ ಗಘ ಞ, ಚ ಛ ಜ ಝ ಞ, ಟ ಠ ಡ ಢ ಣ್, ತ ಥ ದ ಧ ನ್, ಪ ಫ ಬ ಭ ಮ್. 3. ಅವರ್ಗೀಯ ವ್ಯಂಜನಗಳು -9. ಅಯರ್ ಲಲ್ ವ ಶ ಸ ಹ ಳ್ ಕ್ಷಳ. 4. ಯೋಗವಾಹಗಳು 1. ಅನುಸ್ವಾರ 0.